ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಮತ್ತು ಬಿಗ್ ಬಾಸ್ ಬಗ್ಗೆ ರಿವ್ಯೂ ಕೂಡ ಬರ್ತಾ ಇರುತ್ತೆ. ಸೊ ನೋಡಿ ಎಂಜಾಯ್ ಮಾಡ್ಕೊಳ್ಳಿ. ಓಕೆ ಗೈಸ್, ನಾನು ಇವಾಗ ಮಾತಾಡಕ್ಕೆ ಬಂದಿರೋ ಟಾಪಿಕ್ ಏನಂತ ಅಂದರೆ ಈ ವಾರದಲ್ಲಿ ಯಾವ್ಯಾವ ಕಂಟೆಸ್ಟೆಂಟ್ಗಳಿಗೆ ಎಷ್ಟು ವೋಟ್ಸ್ ಬಿದ್ದಿದೆ ಅಂತ. ಸೊ ನೀವು ಕೂಡ ನೋಡಿರ್ಬೋದು, ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸ್ತಾ ಇದ್ದಾರೆ ಮತ್ತು ಗೂಗಲ್ ಕೂಡ ಸರ್ಚ್ ಮಾಡಿದಾಗ ಏನು ಬರ್ತಾ ಇದೆ ಅಂದರೆ ಪ್ರತಾಪ್ ಅವ್ರಿಗೆ ಬಂದು 97 ಲಕ್ಷ ವೋಟ್ಸು, ಅಂದರೆ 97 ಲ್ಯಾಕ್ಸ್ ವೋಟ್ಸು ಪ್ರತಾಪ್ ಅವ್ರಿಗೆ ಬಂದಿದೆ ಅಂತೆ. ಮತ್ತು ಹಾಗೆ ಕಾರ್ತಿಕ್ ಅವ್ರಿಗೆ 52 ಲಕ್ಷ ವೋಟ್ಸ್ ಬಂದಿದೆ. ಸೊ ಅದಾದಮೇಲೆ ವರ್ತೂರ್ ಸಂತೋಷ್ ಅವರಿಗೆ 22 ಲಕ್ಷ ವೋಟ್ಸ್ ಬಂದಿದೆ ಅಂತೆ. ಸೊ ತುಕಾಲಿ ಸಂತೋಷ್ ಅವ್ರಿಗೆ ಕೂಡ ಎಷ್ಟು 6 ಲಕ್ಷನೋ 7 ಲಕ್ಷ, ಅಂದರೆ ಆ ರೇಂಜಲ್ಲಿ ಬಂದಿದೆ ಅಂತೆ ವೋಟ್ಸು. ಸೊ ಮೈಕಲ್ ಅವರಿಗೆ ತುಂಬ ಕಡಿಮೆ ವೋಟ್ಸ್ ಬಂದು, ಅಂದರೆ ಮೈಕಲ್ ಅವರಿಗೆ ಲ್ಯಾಕ್ಸಲ್ಲಿ ಕೂಡ ಇಲ್ಲವಂತೆ. ಸೊ ಥೌಸಂಡ್ಸಲ್ಲಿ ವೋಟ್ ಬಂದಿದೆ ಅಂತೆ ನಮ್ಮ ಮೈಕಲ್ ಅಜಯ್ ಅವರಿಗೆ. ಸೊ ಅವ್ರಿಗೆ ಅಷ್ಟು ಕಡಿಮೆ ಬಂದಿದೆ ವೋಟ್ಸ್ ಅಂತ. ಗೈಸ್, ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮೈಕಲ್ ಅವರೇ ಅಂದರೆ ಇವತ್ತಿನ ದಿನ ಈಚೆ ಬಂದಿರೋದು, ಅದು ಅಂದರೆ ಅವಾಗ ನಿನ್ನೆ ನೈಟೇ ಕನ್ಫರ್ಮ್ ಆಯಿತು ಅದು. ಸೊ ಮೈಕಲ್ ಅವ್ರ ಬಗ್ಗೆ ಬೇಡ ಮಾತಾಡೋದು ಇವಾಗ. ಗೈಸ್, ಅಂದರೆ ಇದೇನು ಗೊತ್ತಾ, ಇದು ಅಂದರೆ ಈ ನ್ಯೂಸ್ ಏನು ಹರಡ್ತಾ ಇದೆ ಇವಾಗ ಸೋಷಿಯಲ್ ಮೀಡಿಯಾದಲ್ಲಾಯಿತು ಮತ್ತು ಗೂಗಲಲ್ಲಾಯಿತು. ಸೊ ಗೈಸ್, ಇದು ಒಂದು ಫೇಕ್ ನ್ಯೂಸ್ ಇದೆ. ಸೊ ಅಂದರೆ ಯಾವುದೇ ರೀತಿಯಾಗಿ ಒಂದು ಕನ್ಫರ್ಮ್ ಇನ್ಫಾರ್ಮೇಷನ್ ಇಲ್ಲ. ಸೊ ಅಂದರೆ ಇಷ್ಟೇ ವೋಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ಅಂದರೆ, ಬಟ್ ಡೆಫಿನೆಟ್ಲಿ ಏನು ಗೊತ್ತಾ ಇವಾಗ, ಅಂದರೆ ಈ ವಾರದಲ್ಲಿ ಸಂಗೀತ ಅವರು ನಾಮಿನೇಷನಲ್ಲಿ ಇಲ್ಲ, ಅವರು ಕ್ಯಾಪ್ಟನ್ ಆಗಿರೋದ್ರಿಂದ. ಸೊ ಇದರಿಂದಾನೇ ಏನಾಗುತ್ತೆ, ಇವಾಗ ಸಂಗೀತ ಅವ್ರ ಎಲ್ಲ ಓಟ್ಸ್ ಕೂಡ ಡೆಫಿನೆಟ್ಲಿ ಪ್ರತಾಪ್ ಅವ್ರಿಗೆ ಬಿದ್ದಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ಫ್ಯಾಕ್ಟ್ ನನ್ನ ಕಮೆಂಟ್ ಬಾಕ್ಸಲ್ಲೂ ಕೂಡ ತುಂಬ ಜನರು ಕಮೆಂಟ್ ಹಾಕಿದ್ದಾರೆ. ಅಲ್ಲಿ ಎಷ್ಟೊಂದು 60-70 ಜನ ಕಮೆಂಟ್ ಹಾಕಿದ್ದಾರೆ ಆಲ್ಮೋಸ್ಟು. ಅಂದರೆ ಬಂದಿರೋದು ಎಷ್ಟು 120-130 ಕಮೆಂಟ್ಸಲ್ಲಿ ಒಂದು 60-70 ಜನ ಏನು ಹಾಕಿದ್ದಾರೆ ಅಂದರೆ ಏನದು, ಇವಾಗ ಲಾಸ್ಟ್ ವೀಕಲ್ಲಿ ಪ್ರತಾಪ್ ಅವರು ನಾಮಿನೇಷನಲ್ಲಿ ಇದ್ದಿಲ್ಲ. ಸೊ ಅದಕ್ಕೋಸ್ಕರ ಅಂದರೆ ಪ್ರತಾಪ್ ಅವ್ರ ಫ್ಯಾನ್ಸಲ್ಲೂ ಕೂಡ ಸಂಗೀತ ಓಟ್ ಹಾಕ್ತೇನೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರು. ಸೊ ಈ ವೀಕಲ್ಲಿ ಅಂದರೆ ಸಂಗೀತ ಅವರಿಲ್ಲ. ಸೊ ಅದಕ್ಕೋಸ್ಕರ ಸಂಗೀತ ಫ್ಯಾನ್ಸ್ ಅವ್ರು ಏನು ಹೇಳ್ತಾರೆ, ನಾನು ಸಂಗೀತ ಫ್ಯಾನ್ ಇದ್ದೇನೆ. ಸೊ ಈ ವಾರ ಸಂಗೀತ ಅವರು ನಾಮಿನೇಷನಲ್ಲಿ ಇಲ್ಲದೇ ಇರೋ ಕಾರಣದಿಂದ ನಾನು ಪ್ರತಾಪಿಗೆ ಓಟ್ ಹಾಕ್ತೇನೆ ಅಂತ ತುಂಬ ಜನಗಳು ಇದೇ ಥರ ಓಟ್ಗಳನ್ನ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಅದು ಕೂಡ ಅಂದರೆ ಗೊತ್ತಿರ್ಬೋದು ನಿಮಗೆ, ಪ್ರತಾಪ್ ಸಂಗೀತ ಇಬ್ಬರು ಕೂಡ ಚೆನ್ನಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಮನೇಲಿದ್ದಾರೆ. ಸೊ ಅದು ಕೂಡ ಒಂದು ಕಾರಣ ಇರ್ಬೋದು ಗೈಸ್. ಬಟ್ ಅಂದರೆ ಡೆಫಿನೆಟ್ಲಿ ಅಂದರೆ ಏನಿದು 97 ಲಕ್ಷ ಓಟ್ಸ್ ಬಂದಿರಬಹುದು, ಮತ್ತು ಕಾರ್ತಿಕ್ ಅವರು ಕೂಡ 52 ಲಕ್ಷ ಬಂದಿರಬಹುದು. ಬಟ್ ಅಂದರೆ ಕನ್ಫರ್ಮ್ ಆಗಿ ಇಷ್ಟೇ ಓಟ್ಸ್ ಬಂದಿದೆ ಅಂತ ಡೆಫಿನೆಟ್ಲಿ ಇಲ್ಲ. ಸೊ ಮೇ ಬಿ ಅಂದರೆ ನನಗನ್ಸೋ ಪ್ರಕಾರ ಡೆಫಿನೆಟ್ಲಿ ಪ್ರತಾಪ್ ಅವ್ರಿಗೆ ಹೈಯೆಸ್ಟ್ ವೋಟ್ಸ್ ಬಂದಿರುತ್ತೆ, ಅದರಲ್ಲಿ ಬೇರೆ ಸಂದೇಹ ಏನೂ ಇಲ್ಲ. ಅಂದರೆ ಅವ್ರು ಎಂಟರ್ಟೈನ್ಮೆಂಟ್ ಏನೂ ಮಾಡ್ತಾ ಇಲ್ಲ, ಜಸ್ಟ್ ಸುಮ್ಮನೆ ಒಬ್ಬರೇ ಇರ್ತಾರೆ. ಅಂದರೆ ಬೇರೆಯವರೆಲ್ಲ ಜಗಳಾಡುವಾಗ ಒಬ್ಬರೇ ಇರ್ತಾರೆ, ಅದೆಲ್ಲ ಸೈಡಲ್ಲಿ, ಅದೆಲ್ಲ ಬೇರೆ. ಬಟ್ ಅಂದರೆ ಡೆಫಿನೆಟ್ಲಿ ಪ್ರತಾಪ್ ಅವ್ರಿಗೆ ಹೈಯೆಸ್ಟ್ ವೋಟ್ಸ್ ಬಂದಿರುತ್ತೆ ಅಂತ ನಾನು ಕೂಡ ಅಂದರೆ ಪರ್ಸ್ನಲಿ ಫೀಲ್ ಮಾಡ್ತೀನಿ. ಯಾಕಂದರೆ ನೀವು ಇನ್ಫ್ಯಾಕ್ಟ್ ನಿಮ್ಗೆ ಇನ್ನೇ ಗೊತ್ತಿರ್ಬೋದು, ಅಂದರೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಪ್ರತಾಪ್ ಅವ್ರು ಯಾವಾಗ ಈಚೆ ಬರ್ತಾರೆ, ಸೊ ಅಂದರೆ ಆವಾಗಿಂದನೇ ಏನಪ್ಪ ಅದು ವಿ ಲವ್ ಡ್ರೋಮ್ ಪ್ರತಾಪ್ ಅಂತ ಪೋಸ್ಟ್ಗಳನ್ನ ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಟ್ವಿಟರಲ್ಲಿ ಕೂಡ. ಸೊ ಅದೇ ಗಾಯ್ಸ್, ಅಂದರೆ ಅಂದರೆ ಯಾವ ಥರ ಇಡೀ ನಮ್ಮ ಇಂಡಿಯಾದಲ್ಲೇ ಟಾಪ್ 2 ಇರುತ್ತೆ ಟ್ರೆಂಡಿಂಗಲ್ಲಿ. ಫಸ್ಟ್ ಒಂದು ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವ್ರ ಬಗ್ಗೆ ಇದ್ದರೆ, ಸೊ ಸೆಕೆಂಡಲ್ಲಿ ಇರುತ್ತೆ. ಗಾಯ್ಸ್, ನಿಮಗೆ ಅರ್ಥ ಮಾಡ್ಕೋಬೇಕು ಏನಂತಂದರೆ, ಅಂದರೆ ಇದು ಈ ಬಿಗ್ ಬಾಸ್ ಕನ್ನಡ ಏನಿದೆ, ಸೊ ಜಸ್ಟ್ ನೋಡೋರು ಕರ್ನಾಟಕದಲ್ಲಿ ಮಾತ್ರ ಇರೋರು. ಬಟ್ ಕರ್ನಾಟಕದವರು ಅಷ್ಟೊಂದು ಪೋಸ್ಟ್ಗಳನ್ನ ಹಾಕಿ ಇಡೀ ಇಂಡಿಯಾದಲ್ಲೇ ಟ್ರೆಂಡಿಂಗ್ ಮಾಡಿದ್ದಾರೆ ಅಂತಂದರೆ, ಸೊ ನಿಮ್ಗೆ ಗೊತ್ತಾಗ್ಬೋದು ಎಷ್ಟೊಂದು ಜನಗಳು ಅಂದರೆ ಲೈಕ್ ಮಾಡ್ತಾ ಇದ್ದಾರೆ ಪ್ರತಾಪ್ ಅವ್ರನ್ನ ಅಂತ. ಸೊ ಡೆಫಿನೆಟ್ಲಿ ಪ್ರತಾಪ್ ಅವ್ರು ಹೈಯೆಸ್ಟ್ ವೋಟ್ಸ್ ಬಂದಿರುತ್ತೆ. ಸೊ ನನಗೆ ಅನ್ಸೋ ಪ್ರಕಾರ ಅಂದರೆ ಯಾವ ರೇಂಜಲ್ಲಿ ಅಂದರೆ ಎಷ್ಟು 75 to 80 ಲ್ಯಾಕ್ಸ್ ಅಥವಾ ಅಂದರೆ 75 to 82 ಅಥವಾ 83 ಲ್ಯಾಕ್ಸ್ ಈ ರೇಂಜಲ್ಲಿ ಬಂದಿರುತ್ತೆ. ಅಂದರೆ ಅರೌಂಡ್ 80 ಲಕ್ಷ ಬಂದಿರ್ಬೋದು ಅಂತ ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ. ಬಟ್ ಜಾಸ್ತಿ ಬಂದಿರ್ಬೋದು. ಸೊ ನಿಮ್ಮ ಪ್ರಕಾರ ಹೇಳಿ, ಅಂದರೆ ಪ್ರತಾಪ್ ಅವ್ರಿಗೆ ಎಷ್ಟು ವೋಟ್ಸ್ ಬಂದಿರ್ಬೋದು ಅಂತ. ಹಾಗೆ ಕಾರ್ತಿಕ್ ಅವರು ಕೂಡ ತುಂಬ ಚೆನ್ನಾಗಿ ಆಟ ಆಡಿದ್ದಾರೆ, ಅಂದರೆ ಆಟ ಆಡ್ಕೊಂಡು ಬಂದಿದ್ದಾರೆ ಫಸ್ಟ್ ಡೇಯಿಂದ ಕೂಡ. ಅಂದರೆ ಸ್ವಲ್ಪ ಜನ ಹೇಳ್ತೀರಾ ಫಸ್ಟ್ ಸಂಗೀತ ಜೊತೆ ಇದ್ದರು, ಇವಾಗ ನಮ್ರತ ಜೊತೆ ಇದ್ದಾರೆ ಅಂತ ಇದೆಲ್ಲ. ಸೊ ಅದ್ರ ಬಗ್ಗೆ ಕೂಡ ಸಪ್ರೇಟ್ ವೀಡಿಯೋ ಬರುತ್ತೆ. ಸೊ ಹಾಗೆ ಅಂದರೆ ಪ್ರತಾಪ್ ಅವರು ನಿನ್ನೆ ಕೊಟ್ಟಂಥ ಕ್ಲಾರಿಟಿ ಏನಿದೆ, ಅವ್ರ ಮನೆ ಒಳಗಡೆ ಬಂದ ತಕ್ಷಣ ಏನಾಗಿತ್ತು, ಸೊ ಊಟ ಏನಕ್ಕೆ ಮಾಡಿದ್ದಿಲ್ಲ ಅವರು, ಮತ್ತು ಅಂದರೆ ಜಾನ್ವರಿಯಿಂದನೇ ಊಟ ಮಾಡಿದ್ದಿಲ್ಲ ಅಂತ, ಜನವರಿ 1 ಅವರು. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಜನವರಿ 1 ಮಾರ್ನಿಂಗ್ ಟೈಮಲ್ಲಿ ಗುರುಜಿ ಅವರು ಬಂದಿದ್ದು. ಸೊ ಆವತ್ತಿಂದನೇ ಊಟ ಬಿಟ್ಟಿದ್ದಾರೆ ಅವರು. ಸೊ ಅದಕ್ಕಂತೂ ಕೂಡ ಒಂದು ಸಪ್ರೇಟಾಗಿ ಒಂದು ವೀಡಿಯೋ ಮಾಡ್ತೀನಂತೆ ನಾನು, ಆದಷ್ಟು ಮಧ್ಯಾಹ್ನ ಒಳಗಡೆ ಅದು ಅಪ್ಲೋಡ್ ಕೂಡ ಮಾಡ್ತೀನಂತೆ. ಸೊ ಗೈಸ್, ಅದೇ ಹೇಳ್ತಾ ಇರೋದು, ಕಾರ್ತಿಕ್ ಅವರು ಕೂಡ ಎಷ್ಟೊಂದು 50-60 ಲಕ್ಷ ವೋಟ್ ಡೆಫಿನೆಟ್ಲಿ ಬಂದಿದೆ. ಬಟ್ ಪ್ರತಾಪ್ ಅವರು ಕೂಡ ಅಂದರೆ ಬಂದಿರ್ಬೋದು ಎಷ್ಟೊಂದು 85-90 ಲಕ್ಷ ಅಥವಾ 80 ಲಕ್ಷ ಅರೌಂಡ್ ಬಂದಿರ್ಬೋದು. ಬಟ್ ಇದು ಕನ್ಫರ್ಮ್ ನ್ಯೂಸ್ ಅಲ್ಲ. ಇನ್ಫ್ಯಾಕ್ಟ್ ವರ್ತೂರ್ ಸಂತೋಷ್ ಅವರು ಕೂಡ 22 ಲಕ್ಷ ಏನು ಹೇಳ್ತಾರೋ ಅದು ಕೂಡ ಕನ್ಫರ್ಮ್ ಆಗಿಲ್ಲ. ಸೊ ಕನ್ಫರ್ಮ್ ಆಗಿ ಏನಾದರೂ ಒಂದು ಹಿಂಟ್ ಏನಾದರೂ ಸಿಕ್ಕರೆ, ಸೊ ಡೆಫಿನೆಟ್ಲಿ ನಾನು ಅದಕ್ಕೊಂದು ವೀಡಿಯೋ ಮಾಡಿಬಿಟ್ಟು ಹಾಕ್ತೇನಂತೆ. ಇದೊಂದು ಫೇಕ್ ನ್ಯೂಸ್, ಅಂದರೆ ಇಷ್ಟೊಂದು ವೋಟ್ಸ್ ಬಂದಿರ್ಬೋದು. ಸೊ ಅಷ್ಟು ವೋಟ್ಸ್ ಬಂದಿರಲೂಬಹುದು, ಹೇಳಕ್ಕೆ ಬರಲ್ಲ. ಬಟ್ ಕನ್ಫರ್ಮ್ ಆಗಿ ಅಂದರೆ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಯಾರು ನೋಡ್ತಾ ಇದ್ರೆ ಲೈಕ್ ಮಾಡ್ಕೊಳ್ಳಿ, ಹಾಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ ಗಾಯ್ಸ್. ಬಾಯ್, ಲವ್ ಯು ಆಲ್.